ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಜೈ ಶ್ರೀರಾಮ್. ಇಂದು ಇಡೀ ಒಂದು ನಮ್ಮ ಭಾರತ ದೇಶವೇ ಹೆಮ್ಮೆ ಪಡುವಂಥ ದಿನ. 500 ವರ್ಷಗಳಿಂದ ಕಂಡಂಥ ಕನಸು ನನಸಾಗಿರುವಂಥ ದಿನ ಇವತ್ತು. 22ನೇ ತಾರೀಕು ಜನವರಿ ಇವತ್ತು ತುಂಬಾ ಒಂದು ಪ್ರಶಸ್ತವಾಗಿರುವಂಥ ದಿನ ಅಂತ ಹೇಳಬಹುದು ಸ್ನೇಹಿತರೆ. ಶ್ರೀರಾಮನ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಇಂದು 11 ಗಂಟೆಯ ನಂತರ ಅಯೋಧ್ಯೆಯಲ್ಲಿ ನಡೆಯುತ್ತೆ. ಪ್ರತಿಯೊಂದು ಮನೆಗೂ ಕೂಡ, ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಗಲ್ಲಿಗೂ ಕೂಡ ಮಂತ್ರಾಕ್ಷತೆಗಳನ್ನು ಕಳಿಸಿದ್ದಾರೆ. ಇದರ ಮಹತ್ವ ಎಂಥದ್ದು, ಇದನ್ನು ಏನು ಮಾಡಬೇಕು, ನಾವು ಇವತ್ತಿನ ಪೂಜಾ ವಿಧಿವಿಧಾನಗಳು ಹೇಗಿರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಗಲ್ಲಿ ಮತ್ತು ಪ್ರತಿಯೊಂದು ಮನೆಗೂ ಕೂಡ ಮಂತ್ರಾಕ್ಷತೆ ಬಂದು ತಲುಪಿದೆ. ಎಲ್ಲರ ಮನೆಯಲ್ಲೂ ಕೂಡ ಮಂತ್ರಾಕ್ಷತೆ ಇದೆ ಅಂತ ಭಾವಿಸಿದ್ದೀನಿ. ಈ ಒಂದು ಮಂತ್ರಾಕ್ಷತೆಗೆ ಎಂತಹ ಒಂದು ಮಹತ್ತರವಾದ ಸ್ಥಾನ ಇದೆ ಅಂತಂದರೆ, ಈ ಒಂದು ಮಂತ್ರಾಕ್ಷತೆಯನ್ನು ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಯಾವುದೇ ರೀತಿಯ ದೃಷ್ಟಿ ದೋಷಗಳು ಬರೋದಿಲ್ಲ. ಹಾಗೆ ನಿಮ್ಮ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಹಣಕಾಸು ತುಂಬಿರುತ್ತೆ. ಹಾಗೆ ಶ್ರೀರಾಮನ ರಕ್ಷೆ ಇರುತ್ತೆ ಅಂತ ಹೇಳಬಹುದು. ಇವತ್ತು ಮನೆಯನ್ನು ನೀಟಾಗಿ ಶುದ್ಧಿ ಮಾಡ್ಕೊಳ್ಳಿ. ಶುದ್ಧಿ ಮಾಡ್ಕೊಂಡಿದ್ದಾದ ನಂತರ ಈಗಾಗಲೇ ತಂದಿರೋವಂಥ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜಿಸ್ತಾ ಇದ್ದೀರ. ಈ ಒಂದು ಮಂತ್ರಾಕ್ಷತೆಯನ್ನು ರಾಮನ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆದ ನಂತರ ಇದಕ್ಕೆ ಒಳ್ಳೆಯ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರೂ ಕೂಡ ಮೊದಲೇ ಇದನ್ನು ಈ ಪ್ಯಾಕೆಟನ್ನು ಓಪನ್ ಮಾಡಿ ಇದನ್ನು ಉಪಯೋಗಿಸೋವಂಥದ್ದು ಸರಿ ಇಲ್ಲ. ಇದನ್ನು ಆದಷ್ಟು ಈ ಒಂದು ಕಾರ್ಯಕ್ರಮ ನಡೆದ ಆದ ನಂತರ ಇದಕ್ಕೆ ಒಂದು ಒಳ್ಳೆಯ ಒಂದು ಶಕ್ತಿ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಪೂಜೆಯ ನಂತರ, ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆದ ನಂತರ ನೀವು ಇದನ್ನು, ಈ ಒಂದು ಪ್ಯಾಕೆಟನ್ನು ಓಪನ್ ಮಾಡಿ ಮನೆಯಲ್ಲಿ ಇರುವಂಥ ಎಲ್ಲರೂ ಕೂಡ ನಿಮ್ಮ ಶಿರದ ಅಂದರೆ ತಲೆಯ ಮೇಲೆ ಇಟ್ಟು ರಾಮನ ಪಾದವನ್ನು ನಿಮ್ಮ ತಲೆ ಮೇಲೆ ಇಟ್ಟು ರಾಮನ ಶ್ರೀರಕ್ಷೆಯನ್ನು ನೀವು ಪಡೆಯುವಂಥದ್ದು ತುಂಬಾ ಒಳ್ಳೆಯದು. ಹಾಗೆ ಮುಸ್ಸಂಜೆ ಆದ ಮೇಲೆ 5 ದೀಪಗಳನ್ನು, ಅಂದರೆ ತುಪ್ಪದ ಹಣತೆಗಳನ್ನು ಮನೆಯ ಬಾಗಿಲಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಇದರಿಂದ ಮನೆಗೆ ಶ್ರೀರಕ್ಷೆ ಸಿಗುತ್ತೆ. ರಾಮನ ಶ್ರೀರಕ್ಷೆ ನಮ್ಮ ಮನೆಯ ಮೇಲೆ, ರಾಮನ ದೃಷ್ಟಿ ನಮ್ಮ ಮನೆಯ ಮೇಲೆ ಬಂದು ತಲುಪತ್ತೆ ಅನ್ನೋದು ಇದರ ಒಂದು ಉದ್ದೇಶ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇವತ್ತು ಪೂಜೆಯನ್ನು ಮಾಡಿ ಮಧ್ಯಾಹ್ನದ ನಂತರ, ಅಂದರೆ 11 ಗಂಟೆ 11:30ಯ ನಂತರ ಈ ಒಂದು ಮಂತ್ರಾಕ್ಷತೆ ಏನಿದೆ, ಈ ಮಂತ್ರಾಕ್ಷತೆಯ ಒಂದು ಪಾಕೆಟನ್ನು ಓಪನ್ ಮಾಡುವಂಥದ್ದು. ಹಾಗೆ ಈ ಒಂದು ಮಂತ್ರಾಕ್ಷತೆಯನ್ನು ನೀವು ದುಪ್ಪಟ್ಟು ಮಾಡ್ಕೋಬೇಕು. ಶುದ್ಧವಾದ ಒಂದು ಬೊಗಸೆಯಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಶುದ್ಧವಾಗಿರುವಂತಹ, ಪರಿಶುದ್ಧವಾಗಿರುವಂತಹ ಅರಿಶಿಣವನ್ನು ಹಾಕಿ, ಅನಂತರ ಹಸುವಿನ ತುಪ್ಪವನ್ನು ಹಾಕಿ ನೀಟಾಗಿ ಮಿಶ್ರಣವನ್ನು ಮಾಡಿಕೊಂಡು ಅಕ್ಷತೆಯನ್ನು ರೆಡಿ ಮಾಡ್ಕೋಬೇಕು. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಅಕ್ಷತೆ ಬೇಕು ಅಂತಂದರೆ ಈ ಒಂದು ಸುಸಂದರ್ಭವನ್ನು ಮಿಸ್ ಮಾಡ್ಕೋಬೇಡಿ. ಈ ಒಂದು ಅಕ್ಷತೆಯನ್ನು ರೆಡಿ ಮಾಡ್ಕೊಳ್ಳಿ. ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಆ ಒಂದು ಅಕ್ಷತೆಯನ್ನು ತುಂಬಿಸಿಟ್ಟು, ಅಯೋಧ್ಯೆಯಿಂದ ಬಂದಿರುವಂತಹ ಅಕ್ಷತೆ ಏನಿದೆ ಅದನ್ನು ಈ ಒಂದು ಅಕ್ಷತೆಯಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡೆ ಅದರಲ್ಲಿ ಏನು ಶಕ್ತಿ ಇದೆ ಆ ಒಂದು ಶಕ್ತಿ ನೀವು ಮಾಡಿರುವಂಥ ಅಕ್ಷತೆಗೂ ಕೂಡ ಬರುತ್ತೆ. ಈ ಒಂದು ಅಕ್ಷತೆಯನ್ನು ನೀವು ದೇವರ ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಪೂಜೆಯನ್ನು ಮಾಡಿ, ನೀವು ಹೊರಗಡೆ ಹೋಗುವಾಗ ಪ್ರತಿದಿನ ಸ್ನಾನ, ಪೂಜೆ, ಸಂಧ್ಯಾ ವಂದನೆಯ ನಂತರ ನಿಮ್ಮ ತಲೆಯ ಮೇಲೆ 4 ಅಕ್ಕಿಕಾಳನ್ನು ಹಾಕ್ಕೊಂಡು ನೀವು ಹೊರಗಡೆ ಹೋಗೋದ್ರಿಂದ ಶ್ರೀರಾಮನ ಶ್ರೀರಕ್ಷೆ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಬಹುದು. ಶ್ರೀರಾಮ ಭಕ್ತಿಗೆ ಪರವಶನಾಗ್ತಾನೆ, ಭಕ್ತಿಗೆ ಮೆಚ್ಚಿ ವರಗಳನ್ನು ಕೊಡ್ತಾನೆ. ಹಾಗಾಗಿ ಶ್ರೀರಾಮನ ರಕ್ಷೆ ಬೇಕು ಅಂತಂದರೆ ನೀವು ಅಕ್ಷತೆ ಕಾಳನ್ನ ಈ ರೀತಿಯಾಗಿ ದುಪ್ಪಟ್ಟು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ಒಂದು ಶುದ್ಧವಾಗಿರುವಂಥ ಬಿಳಿ ಬಟ್ಟೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು, 1 ಹಿಡಿಯಷ್ಟು ಅಕ್ಷತೆಯನ್ನು ಹಾಕಿ ಕಟ್ಕೊಳ್ಳಿ. ಕಟ್ಟಿದಾದ ನಂತರ ನೀವು ಹಣ ಮತ್ತು ಒಡವೆಗಳನ್ನು ಇಡುವಂಥ ಪೆಟ್ಟಿಗೆ ಅಥವಾ ಬೀರುನಲ್ಲಿ ಈ ಒಂದು ಅಕ್ಷತೆಯನ್ನು ಇಡೋದ್ರಿಂದ ನಿಮ್ಮ ಹಣಕಾಸಿನ ಒಂದು ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಹಣಕಾಸಿನ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ. ಇಂದು ಶ್ರೀರಾಮನ ಅಕ್ಷತೆಯನ್ನು ಮಾಡಿದ ನಂತರ ಇದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿದ ನಂತರ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿ 108 ಬಾರಿ ಜಪಿಸೋವಂಥದ್ದು. ಶ್ರೀರಾಮನ ಮಂತ್ರವನ್ನು 108 ಬಾರಿ ಜಪಿಸೋದು ತುಂಬಾ ಒಳ್ಳೆಯದು. ನಿಮ್ಮ ಹತ್ತಿರದಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇವತ್ತಿನ ಪೂಜೆಯಲ್ಲಿ ನೀವು ಕೂಡ ಭಾಗವಹಿಸಿ. ಹಾಗೆ ಸಂಜೆ ಆದ ನಂತರ ಮುಸ್ಸಂಜೆಯಲ್ಲಿ 5 ದೀಪಗಳನ್ನು ಹಚ್ಚಿ ಮನೆಯ ಬಾಗಿಲಲ್ಲಿ ಇಟ್ಟು ಮತ್ತೆ ಶ್ರೀರಾಮನ ಒಂದು ಮಂತ್ರವನ್ನು ಜಪಿಸೋದ್ರ ಮೂಲಕ ರಾಮನ ಒಂದು ಕೃಪೆಗೆ ನೀವು ಕೂಡ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನಾಳೆ ವಿಡಿಯೋದೊಂದಿಗೆ ಮತ್ತಷ್ಟು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.